ಹಲೋ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಎರಡು ವ್ಲಾಗು ಕೂಡ ಕಂಟಿನ್ಯೂಸ್ ಮಿಕ್ಸ್ ಇದೆ. ಮೇ ಬಿ 17th, 18th, 19th ಈ ಮೂರು ಮಿಕ್ಸ್ ಇರ್ಬೋದು ವ್ಲಾಗು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ವಿಡಿಯೋಸ್ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಪರ್ಸ್ನಲ್ ಪ್ರಾಬ್ಲಮಿಂದ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಕಮೆಂಟ್, ಶೇರ್ ಮೂರೂ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿ, ಯಾಕೆಂದರೆ ನಾನು ಮಾಡೋ ಎಲ್ಲ ವೀಡಿಯೋಸು ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಸೊ ಇವತ್ತು ಮನೇಲೇ ಇದ್ನಲ್ಲ, ಬೋರ್ ಆಗ್ತಿತ್ತು, ಶಾಪಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಪ್ಪ ಅಮ್ಮನ ಜೊತೆ ಹೊರಟಿದ್ದೆ. ಬನ್ನಿ ಹೋಗೋಣ. ಸೊ ಇನ್ನು ಕಾವ್ಯನ ಬರ್ಡೇಗೆ ನಾನು ಅವತ್ತಿನ ದಿನ ಅವಳಿಗೆ ಗಿಫ್ಟ್ ಕೊಡೋಕ್ಕಾಗಿಲ್ಲ. ಅಲ್ಲಿಂದ ಬಂದಿದ್ದು ಲೇಟ್ ಆಗೋಯಿತು. ನಾನು ಅಂದ್ಕೊಂಡೆ ಮನೆಗೆ ಬಂದು ಕೇಕ್ ಕಟ್ ಮಾಡಿಸಿ ಹಾಗೆ ಗಿಫ್ಟ್ ಕೊಡೋಣ ಅಂತ. ಯುಕ್ತ ಮಲಗಿದ್ಲು. ಸೊ ನಾನೇನು ಗಿಫ್ಟ್ ಬೈ ಮಾಡೋಕ್ಕಾಗಿಲ್ಲ. ಅದ್ರ ನೆಕ್ಸ್ಟ್ ಡೇ ಅವಳನ್ನ ಕರ್ಕೊಂಡೋಗಿ ನಾನು ಪರ್ಸ್ ಕೊಡೋಣ ಅಂತ ಅವಳಿಗೆ ಪರ್ಸ್ ಕೊಟ್ಟೆ. ಅಂದರೆ ಪರ್ಸ್ ಕೊಡ್ಬೋದು, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ನನಗೆ ಐಡಿಯಾನೇ ಇರಲಿಲ್ಲ. ಜಸ್ಟ್ ಹಾಗೆ ನೋಡ್ಬಿಟ್ಟು ಹೋಗಿ ಪರ್ಸ್ ಕೊಟ್ಟಿದ್ದು. ಥ್ಯಾಂಕ್ ಯು ಎಲ್ಲ ಏನಕ್ಕೆ ಕಾವ್ಯ. ಫ್ರೆಂಡ್ಸ್ ಮಧ್ಯೆ ಯಾವತ್ತೂ ಥ್ಯಾಂಕ್ ಯು, ಸಾರಿ, ಮತ್ತು ಇನ್ನೇನು ಹೇಳ್ತಾರೆ, ಇನ್ನೂ ಏನೋ ಒಂದು ಹೇಳ್ತಾರೆ, ಪ್ಲೀಸ್ ಇರಬಾರ್ದಂತೆ. ಒಳ್ಳೇದಾಗಲಿ ಕಳಿಸಿದ್ದು. ನಾನು ಕಾವ್ಯ ಓದಿರೋ ಅಂಥ ಸ್ಕೂಲ್ ಇದು ನಮ್ಮ ಸಿಸ್ಟರ್ ಕಾನ್ವೆಂಟು. ಸೊ ಈ ಕಡೆ ನಮ್ಮ ಸ್ಕೂಲ್ ಇದೆ, ನೋಡೋಣ ಬನ್ನಿ. ಸೊ ಆ್ಯಕ್ಚುಲಿ ಅಲ್ಲಿ ಸ್ಕೂಲು ಒಳಗಡೆ ವಿಡಿಯೋ ಮಾಡೋಕ್ಕಾಗಿಲ್ಲ. ನಮಗೆ ಪರಿಚಯ ಇರೋ ಟೀಚರ್ಸ್ಗಳು ಅಲ್ಲಿ ಬಂದಿದ್ರು. ಸಂಡೇ ಏನೋ ಸ್ಪೋರ್ಟ್ಸ್ ಡೇ ಅಂತ ಇಟ್ಟಿದ್ರು. ಸೊ ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ನಡೀತಾ ಇತ್ತು. ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ವಿಡಿಯೋ ಮಾಡ್ತೀನಿ. ಅದೆಲ್ಲ ಮುಗಿಸ್ಕೊಂಡು ಹಾಗೆ ನಾನು ಶಾಪ್ ಹತ್ರ ಬಂದೆ. ಯುಕ್ತ 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 ನೋಡಿ, ಎಲ್ಲ ಇಲ್ಲಲ್ಲ ಹರಡಿ ಇರ್ತಿದ್ದ. ಹಾಯ್. ಹಾಯ್. ಏನೋ ಅಡುಗೆ ಬಯಸ್ತಿದ್ದೀರಿ? ಟೀ ಮಾಡ್ತವ್ರು ನೋಡಿ. ಇಲ್ಲಿ ಮೊಟ್ಟೆ ಬೇಯಕ್ಕಿಟ್ಟವ್ರೆ, ಸೊಪ್ಪು, ಎಗ್ ಬೋಂಡಾಗಿ ಟೀ. ಏನದು ಇಲ್ಲ, ಸರಿಯಾಗಿ ಫೋಕಸ್ ಆಗ್ತಿಲ್ಲ. ಡ್ರೈ ಜಾಮೂನ್ ಫೋಕಸ್ ಬರೇ ಸರಿಯಾಗಿ ಫೋಕಸ್ ಆಗ್ತಾ ಇಲ್ಲ. ಎಲ್ಲ ನಮ್ಮ ಡ್ಯಾಡ್ ಏನು ಮಾಡ್ತಾರೆ ನೋಡೋಣ ಒಳಗಡೆಯಲ್ಲಿ. ಏನು ಮಾಡ್ತಿದ್ದೀರಪ್ಪ? ಸಂಜೆ ಟೈಮು ಬಿಸಿ ಬೋಂಡ ಬಜ್ಜಿ ಹಾಕೋಣ ಅಂತ ಬೋಂಡ ರೆಡಿ ಮಾಡ್ತಾ ಇದ್ವಿ. ಕಲಿಸ್ತಾರೆ ಜೀಟಿಗೆ ಅಲ್ವಾ? ಇದು ಬೋಂಡ ಈರುಳ್ಳಿ ಬೋಂಡ ಮಾಡ್ತೀವಲ್ಲ. ಸೊ ಯುಕ್ತನು ಸ್ವಲ್ಪ ಹೊತ್ತು ಆಟಾಡಿ ತೀಟ ಎಲ್ಲ ಮಾಡಿ ಮಲ್ಕೊಂಡಿದ್ಲು. ಸೊ ಇನ್ನು ಸಂಜೆ ಹಂಗೆ ನಾವು ಬಜ್ಜಿ ಬೋಂಡ ಇದೆಲ್ಲ ಹಾಕ್ತೀವಿ. ಅದಕ್ಕೆ ಎಲ್ಲರೂ ಸಾಮಾನ್ಯ ಗೊತ್ತಿರುತ್ತೆ ಬಜ್ಜಿ ಬೋಂಡಾಗೆ ಏನು ಹಿಟ್ಟು ಹಾಕ್ತಾರೆ ಅಂತ. ಸೊ ನಾವು ಕೂಡ ತೋರಿಸ್ಬೇಕು ಅಲ್ವಾ ಏನೇನು ಹಾಕ್ತಿದ್ದೀವಿ ಅಂತ. ನಾವು ಯಾವುದೇ ಥರ ಅಲ್ಲಿ ಫುಡ್ ಕಲರ್ ಆಗಿರ್ಬೋದು, ಅಂದರೆ ಆ ಥರ ಎಲ್ಲ ಹಾಕ್ತಾರೆ ಒಬ್ಬೊಬ್ಬರು. ಆ ಥರ ಏನು ಮಾಡೋದಿಲ್ಲ. ಮನೇಲಿ ಹೇಗೆ ಮಾಡ್ತೀವಿ ಸೇಮ್ ಅದೇ ಥರನೇ ಮಾಡ್ತೀವಿ.
ಅವರು ಕೈಗೆ ಯಾಕೆ ಗ್ಲೌಸ್ ಹಾಕಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ನೋಡಿ. ಆಮೇಲೆ ಯಾರು ದಯವಿಟ್ಟು ಕಮೆಂಟ್ ಹಾಕಬೇಡಿ ಯಾಕೆ ಕೈಗೆ ಗ್ಲೌಸ್ ಹಾಕ್ಕೊಂಡು ಮಾಡ್ತಿಲ್ಲ, ಅನ್ಹೈಜಿನ್ನು ಇದೆಲ್ಲ ಕಮೆಂಟ್ ಮಾಡಬೇಡಿ. ಅದಕ್ಕೂ ಮೊದಲು ಏನು ರೀಸನ್ ಅಂತ ತಿಳ್ಕೊಂಡ್ಬಿಟ್ಟು ನೋಡಿ, ಪೂರ್ತಿ ವಿಡಿಯೋನು ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ ಎಲ್ಲೂ ಕೂಡ ಅಂತ ಹೇಳ್ತೀನಿ ನಾನು. ಬನ್ನಿ. ಸಾಕೊಂಡು ಕಲಿಸಿದ್ರು ಕೈಯಲ್ಲಿ ಕಲಿಸ್ದಂಗೆ ಆಗೋದಿಲ್ಲ. ಇನ್ನೊಂದೇನಪ್ಪ ಅಂದರೆ ಗ್ಲೌಸ್, ಈ ಕೆಲಸ ಎಲ್ಲ ಗ್ಲೌಸ್ ಹಾಕ್ಬಿಟ್ಟು ಮಾಡೋಕ್ಕಾಗಲ್ಲ. ಹೌದು, ನಾನ್ ವೆಜ್ ಐಟಮ್ ಮಾತ್ರ ಹಂಗೆ ಗ್ಲೌಸ್ ಹಾಕೊಂಡು ಮಾಡ್ಬೋದು. ಇವೆಲ್ಲ ಹಸಿಟ್ಟು ಕುಡಿತಾರಲ್ವ ಕಡಲೆ ಹಿಟ್ಟು, ಹೌದು. ಅದರಿಂದ ಕೈಯಲ್ಲಿ ಕಲಿಸಿದ್ರೇ ಇನ್ನೂ ಇಷ್ಟು ಇದು ಆಗಿಲ್ಲ. ಹಿಂಗೆ ಗ್ಲೌಸ್ ಹಾಕೊಂಡು ಕಲಿಸಿದ್ರೆ ಇದ್ದಿದ್ದು ಆಗೋದಿಲ್ಲ. ಗ್ಲೌಸ್ಗೆ ಅರ್ಧ ಮಾತ್ರ ಇರುತ್ತೆ, ಗ್ಲೌಸ್ ಕೆಳಗಡೆ ಬರುತ್ತೆ, ಇಲ್ಲಾಂದ್ರೆ ಹರಿದೋಗುತ್ತೆ, ಏನೇನೋ ಆಗ್ತದೆ. ಗ್ಲೌಸ್ ಹಾಕ್ಬಿಟ್ಟು ಮಾಡೋಕ್ಕಾಗಲ್ಲ ಅದು. ಸೊ ಆಮೇಲೆ ಯಾರು ಕಮೆಂಟ್ ಹಾಕ್ಬೇಡಿ ಏನು ಗ್ಲೌಸ್ ಹಾಕೊಂಡು ಮಾಡ್ತಿಲ್ಲ ಅಂತ. ಅವ್ರು ಹೇಳಿದ್ರು ರೀಸನ್ ಯಾಕೆ ಅಂತ. ಹೇಳಿಯಪ್ಪ ಇನ್ನೊಂದ್ಸತಿ. ಯಾಕೆ ಅಂದರೆ ಗ್ಲೌಸ್ ಹಾಕೊಂಡು ಮಾಡಿದ್ರೆ ಈ ಗಂಟೆಲ್ಲ ಹೊಡಿಯಲ್ಲ. ಇದು ನೋಡಿ ಇಲ್ಲಿ ಗಂಟುಗಳು ಬರ್ತವೆ ನೋಡಿ, ಇಲ್ಲಿ ತೋರಿಸ್ತಿದ್ದಾರೆ ನೋಡಿ, ಇಲ್ಲಿ ಗಂಟುಗಳು ಕಾಡ್ತಿದ್ಯಾ, ಗಂಟು ಥರ ಎಲ್ಲ ಬರುತ್ತೆ ಈ ಥರ. ಅವ್ರ ಕೈಯಲ್ಲಿಂದ ಅಷ್ಟೊತ್ತು ಬೀಟ್ ಮಾಡ್ತಿದ್ರು, ಆ ಗಂಟು ಇನ್ನೂ ಹೊಡೆದಿಲ್ಲ. ಕೈಯಲ್ಲಿ ಆದಷ್ಟು ಸ್ಮ್ಯಾಶ್ ಮಾಡಬೇಕಿದು. ಮಾಡಿಬಿಟ್ಟು ಲಾಸ್ಟಿಗೆ ಬಂದು ಒಂದು ರೋಲರ್ ಇದೆ, ಅದರಲ್ಲಿ ತಿರುಗಿಸ್ಬೇಕು, ಗಂಟು ಹೊಡಿಬೇಕು ಕ್ಲೀನಾಗಿ. ಸೊ ಅದಕ್ಕೇನೆ ಹೇಳ್ತಾ ಇದ್ದೀನಿ, ಗ್ಲೌಸ್ ಹಾಕೊಂಡು ಈ ಕೆಲಸ ಎಲ್ಲ ಮಾಡೋಕ್ಕಾಗೋದಿಲ್ಲ. ಬೇಕಾದ್ರೆ ಕುಕ್ಕಿಂಗ್ ಕೆಲಸ ಆದರೆ ಬೇರೆ ಇದ್ರಲ್ಲಿ ಮಾಡ್ಬೋದು, ಬಟ್ ಇದರಲ್ಲಿ ಮಾಡೋಕ್ಕೆ ಕಷ್ಟ ಆಗೋದಿಲ್ಲ, ಮಾಡೋಕ್ಕಾಗಲ್ಲ. ಈಗ ನೀರು ಹಾಕಿರ್ತೀವಿ, ಹಾಕಿದ ತಕ್ಷಣ ಸೀದಾ ಕೆಳಗಡೆ ಹೋಗುತ್ತೆ ಅದು. ಅಷ್ಟು ಗ್ಲೌಸ್ ಹಾಕಬೇಕು, ಬಟ್ ಇದಕ್ಕೆ ಮಾತ್ರ ಹಾಕೋಕ್ಕಾಗಲ್ಲ. ಬೇರೆ ಎಲ್ಲದಕ್ಕೂ ಗ್ಲೌಸ್ ಹಾಕೊಂಡು ಯೂಸ್ ಮಾಡ್ಬೋದು, ತೊಂದರೆ ಏನಿಲ್ಲ. ಕಡಲೆ ಹಿಟ್ಟು, ಖಾರ ಪುಡಿ, ಸೋಡಾ, ಸಾಲ್ಟ್. ಸೊ ಬೇರೆ ನಾವೇನು ಫುಡ್ ಕಲರ್ ಹಾಕೋದಿಲ್ಲ, ನ್ಯಾಚುರಲ್ ಆಗಿ ಕಲರ್, ಆರ್ಟಿಫಿಷಿಯಲ್ ಏನು ಹಾಕಲ್ಲ. ನ್ಯಾಚುರಲ್ ಹೆಂಗಿರುತ್ತೆ ಅದೇ ಥರನೇ ಮಾಡ್ತೀವಿ. ನೋಡಿ ಇಲ್ಲಿ ಏನು ಕಲರ್ ಕಾಣ್ತಿದೆ ಸೇಮ್ ಇದ್ದೇ ಕಲರು, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಯಾರು ಅಷ್ಟೇ ಒಳ್ಳೆ ಬ್ರ್ಯಾಂಡ್ ಇದು ಕಡಲೆ ಹಿಟ್ಟು ತಗೋಬೇಕು, ಒಳ್ಳೆ ಬ್ರ್ಯಾಂಡ್ ತರಬೇಕು. ಇದು ನಂಬರ್ 1 ಬ್ರ್ಯಾಂಡು ಭಾಗ್ಯಲಕ್ಷ್ಮಿ ಗೋಲ್ಡ್. ಇದು ಚೆನ್ನಾಗಿದೆ ಹಿಟ್ಟು, ಯಾವುದೇ ರೀತಿ ಇದಾಗಲ್ಲ ಇದು. ನೋಡಿ ನೀವು ಕೂಡ ಅಷ್ಟೇ, ಯಾರಾದರೂ ಈ ಥರ ಬಜ್ಜಿ ಬೋಂಡ ಮಾಡೋದಾದ್ರೆ ಮಾಡ್ಬೋದು. ಮನೆಗೆ ಯೂಸ್ ಮಾಡೋದಾದ್ರೆ ನೋಡಿ ಇಲ್ಲಿ ಇದು ಸ್ಮ್ಯಾಶರ್ ಬೀಟರ್, ಇದು ಗಂಟು ಹೊಡಿಲಿಲ್ಲ ಅಂದಾಗ ಇವ್ರು ನೋಡಿ, ಇವ್ರು ಯಾರಂತ ಗೊತ್ತಾಯ್ತಲ್ಲ. ಪಪ್ಪಾಯ ಯಾರು ಕೊಟ್ಟಿದ್ದು? ಯಾರೋ ಇಲ್ಲೇ ತೋಟ ಇದೆ ಅಂತ ಕೊಟ್ಟಿದ್ದು, ತೋಟದಲ್ಲಿ ಬೆಳೆದಿದಂತೆ. ಎಷ್ಟು ಸಕ್ಕತ್ತಾಗಿದೆ ನೋಡು, ಹೇಗಿದೆ ನೋಡಿ. ಪಪ್ಪಾಯ ಎಷ್ಟು ಒಳ್ಳೇದು, ತಿನ್ನಬೇಕು. ಬೆಳಗ್ಗೆ ಊರು ಕಿದೆ ಬಂದ್ಬಿಟ್ಟಲ್ಲ ಸೇರಿಮಣ್ಣ, ಅವತ್ತೊಂದು ಕೊಟ್ಟಿದ್ದು ಮೊನ್ನೆ. ಇದು ಚೆನ್ನಾಗಿತ್ತು. ಇದು ಈ ಕಿದೆ ಬಂದವ್ರೆ ಬಿಟ್ಟೈತೆ ಅಂತ. ಮತ್ತೆ ಇಲ್ಲೂ ಒಂದು ಹಣ್ಣಿದೆ. ಇದು ಹಣ್ಣು ಹೆಸರೇನಪ್ಪ? ಶುಗರ್ ಹಣ್ಣು ಅಂತಾನೆ ಹೇಳ್ತಾರಲ್ವಾ? ಶುಗರ್ಗೆ ಒಳ್ಳೇದು. ಏನದು? ನೇರ್ಲೆ ಹಣ್ಣು, ಹೆಚ್ಚು ನೇರ್ಲೆ ಹಣ್ಣು. ಏನು ಹೆಸರು ಹೇಳೋದು? ಏನಮ್ಮ ಈ ಹಣ್ಣು ಹೆಸರು ಹೇಳು? ಶುಗರ್ ಹಣ್ಣಪ್ಪ. ಶುಗರ್ ಹಣ್ಣೇ ಗೊತ್ತು, ಅದಕ್ಕೊಂದು ಹೆಸರೈತೆ. ಗೊತ್ತಿಲ್ಲ. ಜಡೆಗೆ ಮಲ್ಲಿಗೆ, ಮಲ್ಲಿಗೆ ರೋಸ್ ನೋಡಿ. ಹೇಗಿದೆ ನಮ್ಮ ಶಾಪ್ ಅಂತ ಹೇಳಿ ಕಮೆಂಟ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲೆಲ್ಲ ಸೂಪರ್ ಆಗಿದೆ ಅಂತ ಹೇಳ್ತಿದ್ರಿ. ನನ್ನ ಸಬ್ಸ್ಕ್ರೈಬರ್ ಕೇಳ್ತಿದ್ರು ಅಪ್ಪ, ಅವರು ಅಂಗಡಿ ಇಟ್ಟವ್ರಂತೆ, ಬೇಕ್ರಿ ಬೆಸ್ಟಾ ಕಾಂಡಿಮೆಂಟ್ಸ್ ಬೆಸ್ಟಾ ಸಿಸ್ಟರ್ ಅಂತ ಕೇಳ್ತಿದ್ರು. ಜನ ಕಡಿಮೆ ಇದ್ದರೆ ಕಾಂಡಿಮೆಂಟ್ಸ್ ಬೆಸ್ಟು,
ತುಂಬ ಜನ ಇದ್ದಾರೆ ಅಂದರೆ ಬೇಕ್ರಿ ಇಡೋದು ಬೆಸ್ಟು. ಏರಿಯಾ ತಕ್ಕಂಡೆ ನೋಡ್ಕೊಂಡು ಮಾಡಬೇಕು. ಹಾಗಂತ ನಮ್ದು ಮುಂಚೆ ಹೇಳ್ತಿದ್ರು. bakery ಇತ್ತು. ಅದೇ ನಾವು ಇವಾಗ ಜನ ಕಮ್ಮಿ ಆದ್ವಿ, ಅದಕ್ಕೆ ನಾವು ಕಾಂಡಿಮೆಂಟ್ಸ್ ಹಾಕಂತ ಇಟ್ಕೊಂಡ್ವಿ. ಇಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡೋದಲ್ಲ, ಹಂಗಾಗಿ ಬೇರೆ ಕಡೆ ಶಿಫ್ಟ್ ಮಾಡಿದ್ವಿ, ಇದಾಯಿತು. ಹಾಂ ಹಾಂ ಪ್ಲಸ್ ಜನ ಕಡಿಮೆ ಏರಿಯಾ ಇದು ಹಳ್ಳಿ ಥರ, ಹಾಂ ಅಂಥ ಕಡೆ ನಮಗೆ ಬೇಕ್ರಿ ವರ್ಕೌಟ್ ಆಗಲ್ಲ. ಅಂಥ ಕಡೆ ಏನು ಮಾಡ್ಬೇಕು, ನಾವು ಕಾಂಡಿಮೆಂಟ್ಸ್ ಟೈಪೇ ಮಾಡ್ಕೊಬೇಕು. ನಿಮ್ಮ ಅಂಗಡಿ ಎಲ್ಲಿರೋದು? ನಿಮ್ಮ ಅಂಗಡಿ ಹೆಸರು ಹೇಳಿಯಪ್ಪ. ನಮ್ಮ ಅಂಗಡಿ ಬಂದು ಹೆಸರುಘಟ್ಟದಿಂದ ಮುಂದೆ ಬಂದರೆ ದಾಸನಹಳ್ಳಿ ಕ್ರಾಸ್ ಅಂತ ಸಿಗುತ್ತೆ. ಹ್ಞೂ ದಾಸನಹಳ್ಳಿ ಕ್ರಾಸಲ್ಲಿ ಬಿಲ್ಡಿಂಗ್ ಇದೆ, MSL ಗೌರ್ಮೆಂಟ್ MSL ಬಾರ್ ಇದೆ. ಇದೆ. ಅದ್ರ ಪಕ್ಕದಲ್ಲೇ ನಮ್ಮ ಅಂಗಡಿ VP ಕಾಂಡಿಮೆಂಟ್ಸ್ ಅಂತ ಮಾಡಿದ್ವಿ. ಮೊದಲು VP ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಇತ್ತು, TV ಕ್ರಾಸಲ್ಲಿ ಇಟ್ಟಿದ್ವಿ, ಅದು ಇನ್ನೂ ಸ್ಟಾಪು. ಈಗ ಹೆಸರುಗಡೆಯಿಂದ ಮುಂದಿನ ಸ್ಟಾಪು ಅಲ್ಲಿ ಇಟ್ಟಿದ್ವಿ, VP ಕಾಂಡಿಮೆಂಟ್ಸ್ ಟೈಪ್ ಮಾಡಿದ್ವಿ. ಬಟ್ ಎಲ್ಲ ಐಟಮು ಮಾಡ್ತೀವಿ, ಏನು ಕಡಿಮೆ ಏನಿಲ್ಲ. ಕೇಕ್ ಐಟಮ್ ಮಾಡಲ್ಲ ಕಾಂಡಿಮೆಂಟ್ಸಲ್ಲಿ, ಬಟ್ ನಾವು ಇಕ್ಬೋದು. ನಾವು ಸದ್ಯಕ್ಕೆ ಇಕ್ಕಿಲ್ಲ, ನೋಡಲ್ಲ. ಜನಸಂಖ್ಯೆ, ಕೆಲಸಗಾರರ ಪ್ರಾಬ್ಲಮ್, ಸಮಸ್ಯೆಗಳು, ಹಂಗಾಗಿ ಎಲ್ಲ ನಾವೇ ಮಾಡಬೇಕು. ಒಬ್ಬರಿಂದನೇ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಮಿಷನರಿ ಐಟಮ್ ಹಾಕಬೇಕು ಬೇಕ್ರಿಗಾದ್ರೆ. ಹೌದು, ಅದಕ್ಕೆ ಕೆಲಸ ರಿಸ್ಕ್ ಜಾಸ್ತಿ. ಅದಕ್ಕೆ ಅಟ್ಲೀಸ್ಟ್ ಮಾಸ್ಟರ್ಗಳಾದ್ರೂ ಜೊತೆಗಿರಬೇಕು. ಹೆಲ್ಪರ್ಸ್ ಇರಬೇಕು. ಒಬ್ಬರೇ ಇಬ್ಬರೇ ಅಂತೂ ಮಾಡೋಕ್ಕಂತೂ ಆಗಲ್ಲ ಅದು ಕೆಲಸಗಳು. ನಾವು ಮಾಡಿ ಬಂದಿರೋದಲ್ಲ, ಗೊತ್ತಿದೆ ಅದ್ರಲ್ಲಿ. ಆಗ ನಮ್ಮ ಅಪ್ಪನೇ ಗೈಸ್ ಬರೀ ಅವರೊಬ್ಬರೇನೆ ಬನ್ನು, ಕೇಕ್, ಮತ್ತು ಬರ್ಡೇ ಕೇಕ್ಗಳು, ಮತ್ತು ಇನ್ನು ಏನೇನಪ್ಪ, ಕ್ರೀಮ್ ಬನ್ನು, ಪಪ್ಸು, ಎಗ್ ವೆಜ್ ಎಲ್ಲ ಮಾಡ್ತಾ ಇದ್ವಿ. ಇಲ್ಲೂ ಇದೆ ಎಗ್ ವೆಜ್, ಆಮೇಲೆ ಬ್ರೆಡ್ ಬನ್ನೆಲ್ಲ ಇದೆ. ಅಲ್ಲಿ ನಾವೇ ಖುದ್ದು ರೆಡಿ ಮಾಡ್ಕೊತಾ ಇದ್ವಿ. ಇಲ್ಲಿ ಆರ್ಡ್ರ್ ಕೊಟ್ಟು ತರಿಸೋದು. ಆರ್ಡ್ರ್ ಏನಿಲ್ಲ, ಇನ್ನೊಬ್ರು ಬೇಕ್ರಿಯಲ್ಲಿ ಮಾಡ್ತಾರೆ, ಅದನ್ನು ನಾವು ತಗೊಂತೀವಿ ಅಷ್ಟೇ ವ್ಯತ್ಯಾಸ. ಅಲ್ಲಿ ಖುದ್ದು ನಾವೇ ರೆಡಿ ಮಾಡ್ಕೊತೀವಿ. ಸೊ ಅದಕ್ಕೆ ಕೇಳ್ತಿದ್ರು, ಅದು ಬೆಸ್ಟಾ ಸಿಸ್ಟರ್ ಅಥವಾ ಇದೇ ಬೆಸ್ಟಾ ರಿಸ್ಕಾ ಅಂತ ಏನು ಕೇಳ್ತಾ ಇದ್ರು. ಅವ್ರು ಇಟ್ಕೊಳ್ಳೋದು ಕೆಲಸ ಗೊತ್ತಿದೆಯಾ, ಅವ್ರಿಗೆ ಗೊತ್ತಿದೆಯಾ ಖುದ್ದು, ಹಂಗಾದ್ರೆ ಬೇಕ್ರಿ ಇಟ್ಕೊಳ್ಳಿ. ಕೆಲಸ ಗೊತ್ತಿಲ್ವಾ, ನವೀನ್ ಅಂತ ಅವ್ರ ಹೆಸರು. ಕಾಂಡಿಮೆಂಟ್ಸ್ ಇಟ್ಕೊಂಡು ಬರೋದ್ರಲ್ಲಿ ಮೇಂಟೈನ್ ಮಾಡಲಿ. ಆಮೇಲೆ ಅವ್ರಿಗೆ ಅನುಕೂಲ ಆದಾಗಬೇಕಾದ್ರೆ ಬೇಕ್ರಿ ಮಾಡ್ಕೊಳ್ಳಿ. ಜನಗಳನ್ನ ಇಟ್ಕೊಂಡು ಪೇಮೆಂಟ್ ಕೊಡ್ತೀನಿ ಅನ್ನೋ ಮೂಮೆಂಟ್ ಬಂದಾಗ ಆವಾಗ ಬೇಕ್ರಿ ಮಾಡಲಿ. ಬೇಕ್ರಿ ಮಾಡಿದ್ರು ಒಳ್ಳೆ ಸರ್ಕಲಲ್ಲಿ ಮಾಡಿರಿ, ಈ ಹಳ್ಳಿಗಳ ಟೈಪ್ ಮಾಡಬೇಡಿ. ಒಳ್ಳೆ ಜನಸಂದಣಿ ಬಸ್ ಸ್ಟಾಪ್ ಇರೋಂಥ ಜಾಗದಲ್ಲೇ ಮಾಡಬೇಕು. ಹೌದು, ಬೇಕ್ರಿ ಅಂದರೆ ಅದೇ ಜನಸಂಖ್ಯೆ ಎಲ್ಲಿದ್ದಾರೆ ಅಲ್ಲಿ ಮಾಡಬೇಕು. ಬಸ್ಸು ಬಂದು ಇಲ್ಲ ಅಂತ ಜಾಗ, ಆ ಥರ ಜಾಗ ಆದರೆ ನಮಗೆ ಅಂದರೆ ಸ್ವಲ್ಪ MSL ಇದೆ, ಜನಸಂಖ್ಯೆ ಓಡಾಟ, ಮೇನ್ ರೋಡು ಎಲ್ಲ ಇದೆ, ಅಡ್ಜಸ್ಟ್ ಆಗುತ್ತೆ. ಬೇರೆ ಕಡೆ ಆಗಲ್ಲ, ಬೇರೆ ಕಡೆ ಕಷ್ಟ ಆಗುತ್ತೆ ಮೇಂಟೆನೆನ್ಸ್ ಮಾಡೋದು. ಸೊ ನೋಡಿ, ಬೀಟ್ ಮಾಡಿ ಮಾಡಿ ಗಂಟೆಲ್ಲ ಆಲ್ಮೋಸ್ಟ್ ಎಲ್ಲ ಪೂರ್ತಿ ಹೊಡೆದಿದ್ದಾರೆ. ಈ ಥರ ಬರುತ್ತೆ ಲಾಸ್ಟಿಗೆ. ಗಟ್ಟಿ ಇರ್ಬೇಕು ಸ್ವಲ್ಪ ಲೈಟಾಗಿ. ತುಂಬ ತೆಳ್ಳಗಾದರೆ ಬಜ್ಜಿ ಎಲ್ಲ ಫುಲ್, ಬಜ್ಜಿನೇ ಸಪ್ರೇಟು, ಇದೇ ಸಪ್ರೇಟ್ ಆಗೋಗ್ಬಿಡುತ್ತೆ. ಅಷ್ಟು ತೆಳ್ಳಗೆ ಮಾಡೋಕ್ಕಾಗಲ್ಲ, ಒಂದು ಹದ ಬೇಕು. ಈ ಥರ ಒಂದಿಷ್ಟು ಹದ ಇದ್ದರೆ ಇಷ್ಟು ಬೇಕಾಗಿದೆ. ಕ್ರೀಮಿ ಟೈಪ್ ಇರಬೇಕು, ಒಂಥರ ಪೇಸ್ಟ್ ಟೈಪ್ ಮಾಡ್ಕೊಂಡ್ರೆ ಬಜ್ಜಿಗೆ ಅಂಟುಕೊಳ್ಳುತ್ತೆ. ತುಂಬ ಗಟ್ಟಿ ಆದರೆ ಥಿಕ್ನೆಸ್ ಹಂಗಂಗೆ ಇರುತ್ತೆ. ಮಿನಿಮಮ್ ಹಿಂಗೆ ಹಿಡಿದ್ರೆ ಹಿಂಗೆ ಹೋಗ್ಬೇಕು. ಈ ಥರ ಈ ಥರ ಇಳಿಬೇಕು, ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಸುಂಡಿ, ವಿಚ್ ಈಸ್ ದ ಬೆಸ್ಟ್? ಚಟ್ನಿ ಮಾಡ್ತಾ ಇದ್ದೀನಿ, ಚಟ್ನಿ ಪ್ಯಾಕ್. ವಿಚ್ ಈಸ್ ದ ಬೆಸ್ಟ್ ಅಂತ ನಾನು ಕೇಳಿದ್ದು. ಬೇಕ್ರಿ ಬೆಸ್ಟಾ, ಕಾಂಡಿಮೆಂಟ್ಸ್ ಬೆಸ್ಟಾ? ಯಾವುದು ಜನಸಂಖ್ಯೆ ಇದ್ದರೆ ನೋಡಿ ಬೇಕ್ರಿ ಮಾಡಬೇಕು, ಜನಸಂಖ್ಯೆ ಕಡಿಮೆ ಇದ್ದರೆ ಕಾಂಡಿಮೆಂಟ್ಸ್ ಮಾಡ್ತಾರೆ. ಅದೇ ಎರಡರಲ್ಲಿ ಯಾವ್ದು ಪರವಾಗಿಲ್ಲ? ನಮಗೆ ಇದು ಪರವಾಗಿಲ್ಲ, ಕಾಂಡಿಮೆಂಟ್ಸ್ ಪರವಾಗಿಲ್ಲ. ಇಲ್ಲಿಗೆ ಚಟ್ನಿ. ಸೊ ಏನೇನು ಹಾಕಿದ್ದೀರಾ ಚಟ್ನಿಗೆ? ಚಟ್ನಿಗೆ ಪುದೀನ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಉಪ್ಪು. ಫುಲ್ ಖಾರ ಇರುತ್ತಾ? ಹಾಂ, ಖಾರ ಬೇಕಲ್ಲ ಇಲ್ಲೊಂದು ಸ್ವಲ್ಪ. MSL ಬಾರ್ ಇರೋದ್ರಿಂದ ಖಾರ ಇರುತ್ತಾ ತುಂಬ? ಹಾಂ, ಖಾರ ಇರುತ್ತಪ್ಪ, ಜಾಸ್ತಿ ಖಾರ ಇರುತ್ತೆ. ಇಲ್ಲಿ ಮೆಣಸಿನ್ಕಾಯಿ ಏನು ಈ ಥರ ಕವರ್ ಹಾಕ್ಬಿಟ್ಟು ಪ್ಯಾಕ್ ಮಾಡ್ಕೊಡೋದಾ? ಅಲ್ಲಿ ಬಜ್ಜಿ ಪಾರ್ಸಲಿ ಕೇಳ್ತಾರಾ ಅಥವಾ ಪಾರ್ಸಲಿಗೆ? ಇಲ್ಲೇ ಅಂದರೆ ಹಾಗೆ ಹಾಕೊಂಡು ಕೊಡೋದು, ಹಾಗೆ ಪ್ಲೇಟ್ಗೆ ಹಾಕಿ ಕೊಡೋದು. ಪಾರ್ಸಲಿಗೆ ಅಂದರೆ ಮಾತ್ರ ಈ ಪೌಚ್ ಮಾಡಿ ಕೊಡೋದು.
ಸೊ ಅಪ್ಪ ಅಂಗಡಿ ಅಡ್ರೆಸ್ ಹೇಳ್ತು. ಸೊ ನೀವು ಯಾರು ಗೈಸ್ ಇಲ್ಲಿ ಅವರೇ ಇದ್ದರೆ ಬಂದು ವಿಸಿಟ್ ಮಾಡಿ. ಮುಂಚೆ ನಾನ್ ವೆಜ್ ಎಲ್ಲ ಮಾಡ್ತಿದ್ರು ಪಾಪ, ಈಗ ಮಾಡ್ತಾ ಇಲ್ಲ ಸ್ವಲ್ಪ. ನೆಕ್ಸ್ಟು ಮಾಡಬೇಕು. ಸೊ ಅಲ್ಲಿ ನೋಡಿ ಅಲ್ಲೊಬ್ರು ಆಚೆ ಅಂಕಲ್ ಇತ್ತಿದ್ದಾರಲ್ಲ, ಅವರೇ ಪಪ್ಪಾಯಿ ಕೊಟ್ಟಿದ್ದಂತೆ. ಅಲೋ ಅಮ್ಮ, ಅಲೋ ಅಪ್ಪ. ಏನು ಮಾಡ್ತಾ ಇದ್ದೀರಾ? ಪ್ಯಾಕಿಂಗ್ ನೋಡಿ, ಈ ಥರ ಎಲ್ಲ ಪ್ಯಾಕ್ ಮಾಡಿನೂ ಸಿಗುತ್ತೆ ನಮ್ಮ ಅಂಗಡಿಲಿ. ಕಾಣ್ತಿದ್ಯಾ? ಇದು ಎಷ್ಟು ಗ್ರಾಮ್ ಇರುತ್ತೆ ನೋಡಿಲ್ಲ, ಇದು 100 ಗ್ರಾಮ್ ಇರುತ್ತೆ. ಇದನ್ನು ಪ್ಯಾಕ್ ಮಾಡಿ ಈ ಥರ ಎಲ್ಲ ಐಟಮ್ನು ಅವರು ಇರೋದು ಈ ಥರ ನೋಡಿ, ಪ್ಯಾಕ್ ಮಾಡಿ ಸೀಲ್ ಮಾಡೋದು. ಇದು ಹೊರಗಡೆಯಿಂದ ತರಿಸಲ್ಲ, ಈ ಥರ ಅವರೇ ಪ್ಯಾಕ್ ಮಾಡಿ ಕೊಡೋದು. ಕಸಿ ನಮ್ಮಪ್ಪ ಏನು ಮಾಡ್ತಾವ್ರು ನೋಡೋಣ. ನಮ್ಮಪ್ಪ ಎಲ್ಲ ರೆಡಿ ಮಾಡ್ಕೊಳ್ತವ್ರೆ. ಸೊ ಗೈಸ್, ಈ ಥರ ಬಜ್ಜಿ ಎಲ್ಲ ಹಾಕಿದ್ರು. ಎಲ್ಲ ಆಲ್ರೆಡಿ ಕಸ್ಟಮರ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ತುಂಬ ಇಲ್ಲಿ ಒಂದು 3-4 ಜನ ಲಾಯರ್ಸ್ಗಳು ಬಂದಿದ್ದರು. ಅವರು ಹೇಳ್ತಿದ್ರು, ಸರ್ ಇದು ನೀವು ನಿಜವಾಗ್ಲೂ ಮನೇಲೇ ರೆಡಿ ಮಾಡ್ಕೊಂಡು ಬರೋದಾ ಅಥವಾ ತರಿಸೋದಾ ಹಾಗೆಲ್ಲ ಕೇಳ್ತಿದ್ರು. ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಟೇಸ್ಟು, ನಮಗೆ ಒಂದು 5 ಪ್ಲೇಟ್ ಪಾರ್ಸಲ್ ಮಾಡಿ ಅಂತಿದ್ರು. ಎಷ್ಟು ಖುಷಿ ಆಯಿತು ಗೊತ್ತಾ ಅದೆಲ್ಲ ಕೇಳುವಾಗ. ಇದೇ ಥರನೇ ಪ್ರತಿದಿನವೂ ಅಷ್ಟೇ, ಅವ್ರು ಒಂದಿನ ಹಾಕಿಲ್ಲ ಅಂತ ಅಂದರೆ, ಸರ್ ಯಾಕೆ ಹಾಕಿಲ್ಲ ನೀವು ಅಂತ ಕೇಳಿ ಅವ್ರನ್ನ ಹೇಳ್ತಾರೆ. ಪಾಪ ಅವ್ರಿಗೂ ಒಂದಿನ ಎಲ್ಲರೂ ಹೊರಗಡೆ ಹೋಗೋದಿರುತ್ತೆ, ಟೈಮ್ ಸಿಗೋದಿಲ್ಲ. ಸೊ ನಮ್ಮ ಅಂಗಡೀಲಿ ಬಜ್ಜಿ ಮಾಡ್ತೀವಿ, ಬೋಂಡ ಮಾಡ್ತೀವಿ, ಅದಾದಮೇಲೆ ಎಗ್ ಬೋಂಡ ಮಾಡ್ತೀವಿ. ಎಗ್ ಬೋಂಡದಲ್ಲಿ ನಮ್ಮಪ್ಪ ಈಗ ವೆರೈಟಿಯಾಗಿ ಮಾಡಿಕೊಡ್ತಾರೆ. ಸೊ ಅದನ್ನು ಒಂದು ವಿಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ ನಾನು ನಿಮಗೆ. ಸೊ ಇದು ನಾನು ಟೇಸ್ಟ್ ಮಾಡ್ತಿರೋದು ಬಂದು ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಮತ್ತು ಬೋಂಡನ ಟೇಸ್ಟ್ ಮಾಡ್ತಿರೋದು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ನಾನು ನಮ್ಮ ಅಂಗಡಿ ಅಂತ ಹೇಳ್ತಿಲ್ಲ, ಬೇಕಿದ್ರೆ ನೀವು ಕೂಡ ಬಂದು ಟ್ರೈ ಮಾಡಿ ನೋಡಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಅಂದರೆ ಏನೋ ಒಂಥರ ಅಲ್ವಾ, ನಮ್ಮ ಅಂಗಡಿ ಬಗ್ಗೆ ನಾವು ಹೊಗಳ್ಕೊಳ್ಳೋದ್ರಲ್ಲಿ ಏನಿದೆ. ಚೆನ್ನಾಗಿದೆ ಅಂತ ಅಂದರೆ ಚೆನ್ನಾಗಿದೆ, ಇಲ್ಲ ಚೆನ್ನಾಗಿಲ್ಲ ಅಂತ ಅಂದರೆ ಚೆನ್ನಾಗಿಲ್ಲ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ನೀವು ಕೂಡ ಬಂದು ಟ್ರೈ ಮಾಡಿ. ಇದು ಇನ್ನು ಎಗ್ ಬೋಂಡ ಅವರಿನ್ನೂ ಡಿಫ್ರೆಂಟಾಗಿ ಕಟ್ ಮಾಡಿ ಅದನ್ನು ಕೊಡ್ತಾರೆ, ಸರ್ವ್ ಮಾಡ್ತಾರೆ. ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ನಾನು ಮುಂಚೆ ಎಲ್ಲ ಇವರು ಪಾಪ ನಾನ್ ವೆಜ್ ಮಾಡ್ತಾಯಿದ್ರು, ಫಿಶ್ ಫ್ರೈ ಮಾಡ್ತಿದ್ರು, ಎಗ್ ರೈಸ್ ಮಾಡ್ತಿದ್ರು, ಆಮೇಲೆ ಚಿಕನ್ ಕಬಾಬ್ ಮಾಡ್ತಿದ್ರು. ಇಷ್ಟೆಲ್ಲ ಮಾಡ್ತಿದ್ರು. ಟೈಮ್ ಸಿಗ್ತಿಲ್ದಿರೋ ಕಾರಣಾಂತರಗಳಿಂದಾಗಿ ಒಬ್ಬರೇ ಮಾಡಬೇಕು ಅಲ್ವಾ, ಹೆಲ್ಪರ್ ಕೂಡ ಇಲ್ಲ. ಸೊ ಹಾಗಾಗಿ ಅವರು ಇಷ್ಟು ಐಟಮ್ ಮಾತ್ರ ಮಾಡ್ತಿದ್ದಾರೆ. ವಡೆನೂ ಮಾಡ್ತಾಯಿದ್ರು, ಬಟ್ ವಡೆ ಮಾಡೋಷ್ಟರಲ್ಲಿ ಎಲ್ಲ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಒಂದು 3-4 ಐಟಮ್ ಮಾಡ್ತಿದ್ದಾರೆ ಸದ್ಯಕ್ಕೆ. ಸೊ ಈಗ ಅದನ್ನು ಹೇಗೆ ಸರ್ವ್ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಇದಕ್ಕೆ ನಮ್ಮಪ್ಪ ಈರುಳ್ಳಿ, ಕೊತ್ತಂಬರಿ, ಚಿಲ್ಲಿ ಪೌಡರು ಮತ್ತು ಸಾಲ್ಟು ಈ ಥರ ಮಾಡಿ ಸರ್ವ್ ಮಾಡಿ ಕೊಡ್ತಾರೆ. ಇದು ಟೇಸ್ಟು ತುಂಬ ಜನಕ್ಕೆ ಇಷ್ಟ ಆಗಿತ್ತು. ಸೊ ಹೀಗೆ ಕೊಡೋಣ ಅಂತ ಅಂದ್ಬಿಟ್ಟಂದರು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಗೈಸ್. ನಾನು ಅಂದ್ಕೊಂಡಿದ್ದೀನಿ ನೀವು ಪೂರ್ತಿ ವಿಡಿಯೋ ನೋಡಿದ್ದೀರಾ ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್, ಶೇರ್ ಈ 3 ಮಾಡಿ ಅಂತ ಕೇಳ್ತೀನಿ. ಅದಕ್ಕೂ ಮೊದಲು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.